ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಋಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಯಾವುದೇ ತಿಂಡಿ ರೆಸಿಪಿನೂ ಇಲ್ಲ, ಡೈರೆಕ್ಟ್ ಅಡುಗೆನೇ ಮಾಡಿದ್ದೆ, ಹಬ್ಬದ ಅಡುಗೆ ಮಾಡಿದ್ದೆ. ಹಾಗೆ ಬೆಳಗ್ಗೆನೇ ಪೂಜೆನೂ ಎಲ್ಲ ಮುಗಿಸ್ಕೊಂಡೆ. ಇವತ್ತಿನ ವಿಶೇಷ ಏನು ಅಂದರೆ ನನ್ನ ಮಗನಿಗೆ 10 ತಿಂಗಳು ಕಂಪ್ಲೀಟ್ ಆಗಿದೆ. ಬಾಗಿಲು ದಾಟಿದ್ದಾನೆ. ಬಾಗಿಲು ದಾಟಿದ್ರೆ ನಮ್ಮನೆ ಸಂಪ್ರದಾಯದಲ್ಲಿ ಈ ರೀತಿ ಪೂಜೆನ ಮಾಡ್ತೀವಿ. ಯಾಕೆ ಅಂದರೆ ಬಾಗಿಲು ದಾಟಿರೋ ಮಗುಗೆ ಯಾವುದೇ ದೃಷ್ಟಿ ಆಗಬಾರ್ದು, ಮುಂದೆ ಅವನ ಭವಿಷ್ಯ ತುಂಬ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಈ ಪೂಜೆನ ಮಾಡ್ತಾರೆ. ಅದಕ್ಕೆ ನಾವು ತುಂಬ ಸಿಂಪಲ್ಲಾಗಿಯೇ ಮಾಡಿ ಮುಗಿಸಿದ್ವಿ. ಈ ಪೂಜೆನ ಮಾಡೋದಕ್ಕೆ ಮೊದಲಿಗೆ ನಾನು ಬಾಗಿಲನ್ನೆಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಪೂಜೆಗೆ ಅಂತ ಹೂವು, ಅರಿಶಿನ ಕುಂಕುಮ, ಎಲೆ, ಅಡಿಕೆ, ತೆಂಗಿನಕಾಯಿ, ಒಂಥರ ಸ್ವೀಟು, ಈ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೊಸದಾಗೆಲ್ಲ ತರಿಸಿದ್ದೆ. ಹಾಗೆ ಮಗು ಹೊಸ ಬಟ್ಟೆನೂ ತರಿಸಿದ್ದೆ. ಮನೇಲಿ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ನೈವೇದ್ಯ ಎಲ್ಲ ಕೊಟ್ಟು ಆಮೇಲೆ ಈ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ. ಈ ಪೂಜೆನ ಮಾಡೋದಕ್ಕೆ ಒಳ್ಳೆ ಟೈಮನ್ನು ಸಹ ನಾವು ಐನರ್ನ ಕೇಳ್ಕೊಂಡಿದ್ವಿ. ಅವರು ಸಂಜೆ 4:15ರಿಂದ 6 ಗಂಟೆ ಒಳಗಡೆ ಮಾಡಿ ಮುಗಿಸಿ ಅಂತ ಹೇಳಿದರು. ಹೇಗೋ ಆರಾಮಾಗೇನೋ ಪೂಜೆ ಕೂತ್ಕೊಂಡ್ಬಿಟ್ಟ. ಅವ್ರ ಅಪ್ಪನ ಕಂಡ್ರೆ ಅವನಿಗೆ ತುಂಬ ಇಷ್ಟ. ಅವ್ರ ಅಪ್ಪನ ಜೊತೆ ಆರಾಮಾಗಿ ಕೂತಿದ್ದ. ಆ ಹಾರ, ಆ ಪಂಚೆ ಅವನಿಗೆ ಇರಿಟೇಷನ್ ಆಗ್ತಿತ್ತು ಅನಿಸುತ್ತೆ. ಪೂಜೆ ಎಲ್ಲ ಮುಗಿದು ಬಾಗಿಲು ದಾಟ್ಸೋಣ ಅಂತ ಅವನೊಬ್ಬನ್ನೇ ಅಲ್ಲಿ ಬಿಟ್ಟರೆ ಅವನು ಅಲ್ಲಿಂದ ಬರ್ತಾನೇ ಇಲ್ಲ. ಯಾಕೆಂದರೆ ಹೂವು ಅದೆಲ್ಲ ಅಲ್ಲೇ ಆಟಾಡಿಕೊಂಡು ಅಲ್ಲೇ ಕೂತ್ಕೊತಾ ಇದ್ದ. ನಾವು ಅಡ್ಡ ಇರೋದನ್ನೆಲ್ಲ ತೆಗೆದ್ರೆ ಮೋಸ್ಟ್ಲಿ ದಾಟ್ಬೋದು ಈಸಿಯಾಗಿ ಅಂದ್ಕೊಂಡು ನಾನೆಲ್ಲ ತೆಗಿತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ಅವನೇ ದಾಟಬೇಕಲ್ವಾ, ಅದಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ಬಿಟ್ವಿ ಎಷ್ಟೊತ್ತಿಗೆ ದಾಟ್ತಾನೋ ದಾಟಲಿ ಅಂತ. ಕೊನೆಗೂ ದಾಟ್ದ ಬೇಗನೆ. ಅವನಿಗೆ ವೈಟ್ ಪಂಚೆ ಬೇರೆ ಹಾಕಿದ್ನಲ್ವ, ಅದು ಜಾರ್ತಾ ಇತ್ತು. ಆದ್ರೂ ಅದರಲ್ಲೇ ಸಾಹಸ ಮಾಡಿ ದಾಟ್ದ. ಮತ್ತೆ ಸುಮಾರು ಒಂದು ½ an hour ವೆಯ್ಟ್ ಮಾಡಿದ್ದೀವಿ ಅವ್ನು ದಾಟಲಿ ಅಂತ. ದಾಟಿ ಆದಮೇಲೆ ಮತ್ತೆ ಆರತಿ ಮಾಡಿ ದೃಷ್ಟಿ ತೆಗೆದು ಮನೆ ಹತ್ರನೇ ಒಂದು ಆಂಜನೇಯನ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ಥರ ಈ ಥರ ಪೂಜೆಗಳನ್ನ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು.